Yes. Good evening, one and all. Welcome to Sankalp Learning. Today's program is once again I'm going to teach the poem Grandma Climbs a Tree. Yesterday we learned about the author, that is Ruskin Bond, one of the most wonderful author of the Indian English literature. Then we studied about the rhyming words. Then we learned about the first stanza, why grandmother is a genius and how she climbs the tree and what is her age and what is the most wonderful gift of grandma. Then we studied about how she is growing disgracefully apart from the suggestion of all the family members. Then we studied about what and how she learned the art of climbing tree and what are the family members' uprightness about grandma. At the same time, we studied about what happened one day to grandma and what was the suggestion of doctor. So, in the last session, ನಾವು ತಿಳ್ಕೊಂಡಿದ್ದೀವಿ ಇನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇನು ಕೇಳಿದ್ರೆ ಹೌ ಅಂಡ್ ಅಬೌಟ್ ದ ಆಥರ್. ನಾವು ರಸ್ಕಿನ್ ಬಾಂಡ್ ನ ಬಗ್ಗೆ ತಿಳ್ಕೊಂಡ್ವಿ. ಒಬ್ಬ ಅತ್ಯಂತ ಅದ್ಭುತವಾದಂತಹ ಸ್ಟೋರಿ ರೈಟರ್ ಆಫ್ ಇಂಡಿಯನ್ ಇಂಗ್ಲಿಷ್ ಲಿಟರೇಚರ್. ಭಾರತದ ಇಂಗ್ಲಿಷ್ ಸಾಹಿತ್ಯ ಲೋಕದಲ್ಲಿ ಒಂದು ತಮ್ಮದೇ ಆದಂತಹ ಒಂದು ಅದ್ಭುತ ಹೆಸರನ್ನ ಮಾಡಿದಂತಹ ರಸ್ಕಿನ್ ಬಾಂಡ್ ಅವರ ಬಗ್ಗೆ ತಿಳ್ಕೊಂಡ್ವಿ. ದೆನ್ ವಿ ಸ್ಟಡಿಡ್ ಅಬೌಟ್ ಗ್ರ್ಯಾಂಡ್ಮಾ ನ ಬಗ್ಗೆ ತಿಳ್ಕೊಂಡ್ವಿ. ವೈ ಗ್ರ್ಯಾಂಡ್ ಮದರ್ ಇಸ್ ಕಾಲ್ಡ್ ಆಸ್ ಜೀನಿಯಸ್, ಯಾಕೆ ಗ್ರ್ಯಾಂಡ್ ಮದರ್ ಅನ್ನ ನಾವು ಜೀನಿಯಸ್ ಅಂತ ಕರಿತೀವಿ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಫಸ್ಟ್ ಸ್ಟಾಂಡರ್ಡಲ್ಲಿ ಹೌ ಶಿ ಕ್ಲೈಮ್ ದ ಟ್ರೀ, ಹಾಗೆ ಅವಳು ಮರವನ್ನ ಹತ್ತುತ್ತಾಳೆ. ಟ್ರೈಸ್ ವೆರಿ ಕ್ವಿಕ್ಲಿ, ತುಂಬಾ ಫಾಸ್ಟ್ ಆಗಿ ಮರವನ್ನ ಹತ್ತುತ್ತಾಳೆ. ದೆನ್ ಅಬೌಟ್ ಫ್ರಮ್ ವಾಟ್ ಈಸ್ ದ ಗಿಫ್ಟ್ ಆಫ್ ಗ್ರ್ಯಾಂಡ್ಮಾ, ಗ್ರ್ಯಾಂಡ್ಮಾರಿಗೆ ಅತ್ಯಂತ ದೊಡ್ಡ ಗಿಫ್ಟ್ ಯಾವುದು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಲಾಸ್ಟ್ ಟೈಮ್ ಯಾವಾಗ ಅವಳು ಮರವನ್ನ ಹತ್ತಿದ್ಲು ಹಿಂದಿನ ದಿನಗಳಲ್ಲಿ ಅಂತ ಕೇಳಿದ್ರೆ ಅಟ್ ದ ಏಜ್ ಆಫ್ 62 years, ಸುಮಾರು 62 ವರ್ಷ ಆಗಿದ್ದಾವಾಗ ಗ್ರ್ಯಾಂಡ್ಮಾ ಏನ್ ಮಾಡಿದಾಳೆ, ಮರವನ್ನ ಹತ್ತಿದಾಳೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ವಿ. ದೆನ್ ಇನ್ ದ ಸೆಕೆಂಡ್ ಸ್ಟಾಂಜಾ ವಿ ಲರ್ನ್ಡ್ ಹೌ ಶಿ ಗ್ರೋಯಿಂಗ್ ಗ್ರೇಸ್ಫುಲಿ ಆರ್ ಡಿಸ್ಗ್ರೇಸ್ಫುಲಿ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಊರಿನ ಜನ ಎಲ್ಲರೂ ಹೇಳ್ತಾ ಇದಾರೆ ಯು ಆರ್ ಗ್ರೋಯಿಂಗ್ ಓಲ್ಡ್, ನೀನು ನಿಧಾನಕ್ಕೆ ಟರ್ನ್ಡ್, ವಯಸ್ಸಾಗ್ತಾ ಇದೆ ನಿನಗೆ. ಸೊ ಯು ನೀಡ್ ಟು ಗ್ರೋ ಇನ್ ಅ ಗ್ರೇಸ್ಫುಲ್ ಮ್ಯಾನರ್, ಒಂದು ಸುಂದರ ವೃದ್ಧಾಪ್ಯವನ್ನ ನೀನು ಕಳಿಬೇಕು. ಬಟ್ ನಾವು ಶಿ ಇಸ್ ಗ್ರೋಯಿಂಗ್ ಡಿಸ್ಗ್ರೇಸ್ಫುಲಿ, ಆದ್ರೆ ಇವಾಗ ಒಂದು ಅವಮಾನಕರವಾದಂತಹ ವೃದ್ಧಾಪ್ಯವನ್ನ ಗ್ರ್ಯಾಂಡ್ಮಾ ಕಳೀತಾ ಇದ್ದಾಳೆ. ಯು ಆಲ್ರೆಡಿ ಲರ್ನ್ಡ್ ಶಿ ನೀಡ್ಸ್ ಟು ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್. ಅವಳು ಯಾವಾಗ್ಲೂ ಒಬ್ಬ ಇನ್ಸ್ಪಿರೇಷನ್ ಅಂದ್ರೆ ಜನಕ್ಕೆ ಬೇಕಾಗಿರುವಂತಹ ವ್ಯಕ್ತಿಯಾಗಿ ಬೆಳಿಬೇಕು. ಎಲ್ಲರೂ ಅವಳಿಂದ ಪ್ರಭಾವಿತರಾಗಬೇಕು ಅನ್ನುವಂಥದ್ದು ಆಗ್ಬೇಕು. ಆದ್ರೆ ಇಲ್ಲಿ ಹಾಗಾಗ್ತಾ ಇಲ್ಲ ಅನ್ನೋದನ್ನ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತ್ವಿ. ದೆನ್ ವ್ಯಾನ್ ಶಿ ಲರ್ನ್ಡ್ ಆರ್ಟ್ ಆಫ್ ಕ್ಲೈಂಬಿಂಗ್ ಟ್ರೀ, ಯಾವಾಗ ಅವಳು ಮರವನ್ನ ಹತ್ತೋದನ್ನ ಕಲ್ತ್ಲು, ಹಾಗೆ ಯಾರಿಂದ ಮರವನ್ನ ಹತ್ತೋದನ್ನ ಕಲ್ತ್ಲು ಅನ್ನೋದನ್ನು ಸಹಿತ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ದೆನ್ ಜಸ್ಟ್ ಲಿಸನ್, what was the doctor's advice and what happened one day.
ನೋಡಿ, ನಿಮ್ಗೆ ಗೊತ್ತಿದೆ, ಈಗಾಗಲೇ ಹೇಳಿದ್ದೀನಿ. ಒಂದ್ ದಿವಸ ಏನಾಯ್ತು ಅನ್ನೋದನ್ನ ನಿಮ್ಗೆ ಹೇಳಿದ್ದೀನಿ. ಶಿ ಕ್ಲೈಂಬ್ಡ್ ದ ಟ್ರೀ ಬಟ್ ಕುಡಂಟ್ ಕಮ್ ಡೌನ್. ಮರವನ್ನ ಹತ್ತಿದಾಳೆ, ಆದ್ರೆ ಕೆಳಗಿಳಿಲಿಕ್ಕೆ ಆಗ್ಲೇ ಇಲ್ಲ ಅವನಿಗೆ, ಅಲ್ವಾ? ಸೊ ಇನ್ ದ ಟೈಮ್ ವಾಟ್ ಹ್ಯಾಪನ್, ಡಾಕ್ಟರ್ ಕೇಮ್ ಅಂಡ್ ಸಜೆಸ್ಟೆಡ್ ಫಾರ್ ಬೆಡ್ ರೆಸ್ಟ್. ಹಾಗಾಗಿ ಅವಳನ್ನ ರೆಸ್ಕ್ಯೂ ಮಾಡಿದ ನಂತರ, ಅವಳನ್ನ ಸುರಕ್ಷಿತವಾಗಿ ಕೆಳಗಿಳಿಸಿದ ನಂತರ ಏನ್ ಮಾಡಿದ್ರು, ಡಾಕ್ಟರ್ ಚೆಕ್ ದ ಟೆಂಪರೇಚರ್, ಅವಳ ಟೆಂಪರೇಚರ್ ಅನ್ನ ನೋಡ್ತಾರೆ. ಹಾಗೆ ಅವಳಿಗೆ ಏನನ್ನ ಸಜೆಸ್ಟ್ ಮಾಡ್ತಾರೆ, 1 ವೀಕ್ ಬೆಡ್ ರೆಸ್ಟ್, 1 ವಾರಗಳ ಕಾಲ ಏನ್ ಮಾಡ್ತಾರೆ, ಬೆಡ್ ರೆಸ್ಟ್ ಅನ್ನ ಹೇಳ್ತಾರೆ. ಸೊ ಇಟ್ ಈಸ್ ಪೂವರ್, ಅದರ್ವೈಸ್ ಇಟ್ ಇಸ್ ಟೂ ಡಿಫಿಕಲ್ಟ್ ಫಾರ್ ಗ್ರಾನಿ. ಇದೇನಾಗಿದೆ, ಈಗ ಗ್ರಾನಿಗೆ ತುಂಬಾ ಸಮಸ್ಯೆ ಆಗಿದೆ. ಅಂದ್ರೆ ಏನಾಗ್ತದೆ, ಅವಳಿಗೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ, ಮರದ ಮೇಲೆ ಅಥವಾ ಮನೆಯ ಒಳಗಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಎಲ್ಲಿರ್ಬೇಕು ಅಂತ ಆಸೆ, ಮರದ ಮೇಲೆ ಇರಬೇಕು, ಅಂದ್ರೆ ಪ್ರಕೃತಿಯ ನಡುವೆ ಇರಬೇಕು ಅನ್ನುವಂತಹ ಆಸೆ ಇದೆ. ಸೊ ಇಟ್ ಈಸ್ ಅ ಹೆಲ್, ಇದೊಂದು ನರಕದ ಅನುಭವ ಆಗ್ತಾ ಇದೆ. ಯಾರಿಗೆ? ಗ್ರ್ಯಾಂಡಿ. ಅಂದ್ರೆ ಅಜ್ಜಿಗೆ ಯಾವ ಅನುಭವ ಆಗ್ತಿದೆ, ಒಂದು ದೊಡ್ಡ ಸಮಯವನ್ನ ನರಕದಲ್ಲಿ ಕಳೆದಂತಹ ಅನುಭವ ಗ್ರ್ಯಾನಿಗೆ ಆಗ್ತಾ ಇದೆ. ಸೊ ಇಟ್ ಇಸ್ ಟೂ ಡಿಫಿಕಲ್ಟ್, ಇದು ತುಂಬಾ ಕೆಟ್ಟ ಅನುಭವ ಆಗ್ತಾ ಇದೆ. ಸ್ಲೋಲಿ ದ ಟೈಮ್ ಈಸ್ ಮೂವಿಂಗ್ ಅಂಡ್ ಸಮ್ಮರ್ ಈಸ್ ಆನ್ ವೇ. ನಿಧಾನಕ್ಕೆ ಏನಾಗ್ತಿದೆ, ಬೇಸಿಗೆಯ ಕಾಲ ಬರ್ತಾ ಇದೆ. ಟೂ ಡಿಫಿಕಲ್ಟ್ ಟು ಸ್ಲೀಪ್ ಆನ್ ಬೆಡ್ ಇನ್ ದ ರೂಮ್. ಇದು ಗ್ರಾನಿಗೆ ತುಂಬಾ ಬೇಸರದ ಸಂಗತಿ. ಯಾವುದು? ಸ್ಲೀಪಿಂಗ್ ಇನ್ ದ ರೂಮ್. ಮನೆಯ ಒಳಗಡೆ, ಆ ರೂಮ್ ನ ಒಳಗಡೆ ಸುಮ್ಮನೆ ಮಲ್ಕೊಂಡಿರೋದು ತುಂಬಾ ಬೇಸರದ ಸಂಗತಿ. ಯಾಕಂದ್ರೆ ಬೇಸಿಗೆ ಬರ್ತಾ ಇದೆ. ಡ್ಯಾನ್ಸಿಂಗ್ ಲೀವ್ಸ್, ಇಲ್ಲಿರುವಂತಹ ಎಲೆಗಳೆಲ್ಲ ಏನ್ ಮಾಡ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ, ನೃತ್ಯವನ್ನ ಮಾಡ್ತಾ ಇದೆ. ಹಾಗಾಗಿ ತುಂಬಾ ಬೇಸರದ ಸಂಗತಿ ಮನೆಯ ಒಳಗಡೆ ಇರ್ಲಿಕ್ಕೆ. ಸೊ ಗ್ರಾನಿ ಈಸ್ ಟ್ರೈಂಗ್ ಟು ಗೋ ಔಟ್. ಇವಾಗ ಹೊರಗಡೆ ಹೋಗುವಂತಹ ಅನುಭವ ಅಥವಾ ಇರಾದೆ ಗ್ರ್ಯಾಂಡ್ ಮದರ್ಗೆ ಆಗ್ತಾ ಇದೆ. ನೌ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಟಾಂಜಾ. ಜಸ್ಟ್ ಚೆಕ್ ಒನ್ ಟೈಮ್. But she had held her peace till she felt stronger. Then she sat up and said, I will lie here no longer. And she called for my father and told him undaunted that a house in a treetop was what she now wanted. My dad knew his duty. He said, that's all right. You will have what you want. Dear, I will start work tonight. Just check one time. But she had held her peace till she felt stronger. So what happened? Here already the doctor suggested there is a need of bed rest for a week. Why? Because now Granny's temperature is very high. It is too difficult for Granny to come over from it. That is why there is a need of bed rest for Granny. That is why she held peace till she felt stronger. There is a need of strength for Granny. That is why she kept quiet in the room and following all the instructions of the doctor and the family members. What is the reason? Because she wanted to become a strongest. Understand now? She wanted to become the strongest woman. That is why she followed all the instructions of doctor and all the instructions of family members, and she became stronger. Then she sat up and said, I will lie here no longer.
So in that time, what happened? Then she sat up and said, I will lie here no longer. So after completion of her bed rest, she sat in front of her son and the family members that I will lie here no longer. My dear son, I won't want to live in the home. And she called for my father and told him undaunted. Now she is more strong than before. And she called her father. Understand now? She called her son. My father means poet's father. She called her son, means poet's father, and told him undaunted, with the highest courage, no fear at all. Understand now? She called her son and told him undaunted, without hesitation, that a house in a treetop was what she now wanted. She said, I need a house in a treetop. So please, you need to make it. My dad knew his duties. He said, that's all right. You will have what you want. Dear, I will start work tonight. What happened here? Check one time. What a beautiful son here. Understand now? He knows his duty. ನೋಡಿ ಒಬ್ಬ ತಾಯಿ ತನಗೆ 4 ಜನ ಮಕ್ಕಳಿದ್ರು ಸಹಿತ ಅವಳೇನ್ ಮಾಡ್ತಾಳೆ, ತನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ತುಂಬಾ ಜೋಪಾನ ಮಾಡ್ತಾಳೆ ಅಲ್ವಾ. ಆದ್ರೆ 4 ಜನ ಮಕ್ಕಳು ಒಬ್ಬ ತಾಯಿಯನ್ನ ಜೋಪಾನ ಮಾಡ್ಲಿಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾರೆ ಅಲ್ವಾ. ನೋಡಿ ಇಲ್ಲಿ ಏನಾಗ್ತಿದೆ ಅಂದ್ರೆ ವೃದ್ಧಾಶ್ರಮಗಳು ತುಂಬಾ ಜಾಸ್ತಿ ಆಗ್ತಿದೆ ಅಲ್ವಾ, ಹೌದಾ. ನೋಡಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ಊರಿನಲ್ಲಿ ಒಬ್ಬ ತಾಯಿ, ಒಬ್ಬ ಮಗ, ಮಗನಿಗೆ ಒಬ್ಬ ಹೆಂಡತಿ, ಹಾಗೆ ಒಂದು ಮಗು ಇತ್ತು. ಒಂದ್ ದಿವಸ ಏನಾಗಿದೆ ಕೇಳಿದ್ರೆ, ಆ ತಂದೆ ತಾಯಿಗೆ ವಯಸ್ಸಾಗ್ಬಿಟ್ಟಿದೆ, ಹಾಗಾಗಿ ಒಂದು ಔಟ್ ಹೌಸ್ ನಲ್ಲಿ ಇಟ್ಬಿಟ್ಟಿದ್ದಾನೆ. ಅರ್ಥ ಆಗ್ತಿದೆ ಅಲ್ವಾ. ಆ ತಾಯಿಯನ್ನ ಏನ್ ಮಾಡಿದಾನೆ, ಒಂದು ಔಟ್ ಹೌಸ್ ನಲ್ಲಿ ಇಟ್ಟಿದ್ದಾನೆ. ಔಟ್ ಹೌಸ್ ಅಂದ್ರೆ ಗೊತ್ತಾಗ್ತದೆ ಅಲ್ವಾ, ನಾವು ನಮ್ಮ ಊರಿನಲ್ಲೆಲ್ಲ ಕಟ್ಟಿಗೆ ಮನೆ ಅಥವಾ ಯಾವುದೋ ಒಂದು ಗುಜರಿ ವ್ಯವಸ್ಥೆಗಳನ್ನ ಹಾಕ್ಲಿಕ್ಕೆ, ನಮ್ಗೆ ಬೇಡದೇ ಇರುವಂತಹ ವಸ್ತುಗಳನ್ನ ಹಾಕ್ಲಿಕ್ಕೆ ಒಂದು ಮನೆಯನ್ನ ಮಾಡ್ಕೊಂಡಿರ್ತೀರೋ ಅಲ್ವಾ, ಅಂತಹ ಮನೆಯಲ್ಲಿ ತಂದೆ ಅವನ ತಾಯಿಯನ್ನ ಇಟ್ಟಿರ್ತಾನೆ. 3 ಹೊತ್ತು ಒಂದು ಪ್ಲೇಟ್ ನಲ್ಲಿ ಅನ್ನ ಅಥವಾ ಊಟ ಅಥವಾ ತಿಂಡಿ ಏನನ್ನು ಹಾಕಿ ಅವಳಿಗೆ ಕೊಟ್ಟು ಬರ್ತಿದ್ದ. ಸರಿ, ಹಾಗೂ ಹೀಗೂ ನಿಧಾನಕ್ಕೆ ಕಾಲ ಕಳೀತಾ ಬಂತು. ಒಂದು ದಿನ ತಾಯಿ ತೀರ್ಕೊಂಡ್ಬಿಡ್ತಾಳೆ. ಹೀಗಿದ್ದವಾಗ ಏನಾಯ್ತು ಕೇಳಿದ್ರೆ, ತಾಯಿ ಇದ್ದಂತಹ ಜಾಗವನ್ನೆಲ್ಲ ಕ್ಲೀನ್ ಮಾಡ್ತಾನೆ ತಂದೆ. ಆ ನಂತರ ಅವಳಿಗೆ ಕೊಡ್ತಿದ್ದಂತ ಊಟದ ತಟ್ಟೆಯನ್ನ ಬಿಸಾಕ್ಲಿಕ್ಕೆ, ಎಸಿಲಿಕ್ಕೆ ಹೋಗ್ತಾನೆ. ಇನ್ ದ ಟೈಮ್ ಗ್ರ್ಯಾಂಡ್ ಸನ್ ಆರ್ ದ ಸನ್ ಸ್ಟಾಪ್ಡ್. ಈ ಮಗ ಇರ್ತಾನಲ್ವಾ, ಅಂದ್ರೆ ಗ್ರ್ಯಾಂಡ್ ಸನ್ ಮೊಮ್ಮಗ ಅಥವಾ ಈ ತಂದೆಯ ಮಗ ಇರ್ತಾನಲ್ವಾ, ಅವನು ಹೇಳ್ತಾನೆ, ಡೋಂಟ್ ಥ್ರೋ ಇಟ್. ಅದನ್ನ ಎಸಿಬೇಡ. ಯಾಕೆ? ಅದು ಬೇಕು. ಯಾಕೊತ್ತಾ, ನೀನು ಮುಂದೊಂದು ದಿವಸ ಮುದುಕಾಗ್ತೀಯಲ್ವಾ ಅಜ್ಜಿ ಹಾಗೆ, ಆವಾಗ ನಿನಗೆ ಊಟ ಕೊಡ್ಲಿಕ್ಕೆ ಬೇಕಲ್ವಾ, ಹಾಗಾಗಿ ಅದನ್ನ ಎಸಿಬೇಡ, ಅದನ್ನ ಹಾಗೆ ಇಟ್ಟಿರು ಅಂತ ಹೇಳ್ತಾನೆ. ಚೆಕ್ ಒನ್ ಟೈಮ್. ವಾಟ್ ವಿ ಸೋ ದಟ್ ವಿ ವಿಲ್ ಗೆಟ್. ನಾವು ಏನನ್ನ ಬಿತ್ತಿರ್ತೀವೋ ಅದನ್ನೇ ನಾವು ಬೆಳಿಲಿಕ್ಕೆ ಸಾಧ್ಯ. ನಾವು ನಮ್ಮ ತಂದೆ ತಾಯಿ ಅದನ್ನ ಹೇಗೆ ನೋಡ್ಕೊಂಡಿರ್ತೀವೋ ಅದೇ ರೀತಿ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾರೆ. ನೋಡಿ, ಎಂತ ಅದ್ಭುತ ಉದಾಹರಣೆ ಅಲ್ವಾ. ಅರ್ಥ ಆಗ್ತಿದೆ ಅಲ್ವಾ.
ಇಲ್ಲಿ ವೃದ್ಧಾಶ್ರಮಗಳು ಓಪನ್ ಆಗ್ತಿರೋದು ಸಿಟಿಯಲ್ಲಿ ಮಾತ್ರ. ಹಳ್ಳಿಗಳಲ್ಲೆಲ್ಲಾರು ವೃದ್ಧಾಶ್ರಮವನ್ನ ಕೇಳಿದಿರಾ? ಸಾಧ್ಯವೇ ಇಲ್ಲ ಅಲ್ವಾ? ಎಲ್ಲ ತುಂಬಾ ಹೈಲಿ ಕ್ವಾಲಿಫೈಡ್, ಒಳ್ಳೆ ಎಜುಕೇಶನ್ ಅನ್ನ ಹೊಂದಿರೋರು, ಇಂಜಿನಿಯರ್ಸ್, ಡಾಕ್ಟರ್ಸ್, ಬಿಸ್ನೆಸ್ ಮ್ಯಾನ್ಸ್. ನೋಡಿ, ಇವರೇ ಏನ್ ಮಾಡ್ತಾ ಇದಾರೆ ಕೇಳಿದ್ರೆ, ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ಬಟ್ ನೋ ಫಾರ್ಮರ್ಸ್. ನೋಡಿ, ಭಾರತದಲ್ಲಿ ಇವತ್ತಿಗೂ ಸಹಿತ ಯಾವುದೇ ಒಬ್ಬ ರೈತ ತನ್ನ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕಳಿಸಿದ್ದು ಇಲ್ಲವೇ ಇಲ್ಲ ಅಲ್ವಾ? ಏನಿದ್ರು ಸಹಿತ ಅವನೇ ನೋಡ್ಕೊಳ್ತಾನೆ. ಸೊ ದಟ್ ಇಸ್ ವೈ ಹಿಯರ್ ಈ ಸೀಯಿಂಗ್ ದಟ್ ಒನ್, ವಾಟ್ ವಿ ಸೋನ್ ದಟ್ ಒನ್ ವಿ ವಿಲ್ ಗೆಟ್. ನಾವು ಏನನ್ನ ಬಿತ್ತಿರ್ತೀವೋ ಅದನ್ನೇ ನಾವು ಬೆಳೆಯೋದು. ಮಾವಿನ ಬೀಜವನ್ನ ಬಿತ್ತಿದ್ರೆ ಮಾವಿನ ಮರನೇ ಹುಟ್ಟುತ್ತೆ ಅಲ್ವಾ? ಭತ್ತದ ಬೀಜವನ್ನ ಬಿತ್ತಿದ್ರೆ ಭತ್ತದ ಸಸಿ ಅಥವಾ ಭತ್ತವನ್ನ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಹಾಗಾಗಿ here what happened, my dad know his duties. He said, that's all right, you will have what you want. Dear, I will start work tonight. So what happened? But she had held her peace till she felt stronger. So what happened? Now grandma is trying to get more strong because she followed all the suggestion of doctor and the family members. That's why she became strong. And she sat one day in front of her son and said, my dear son, I will lie here no longer. You know, I won't want to live in the house. I won't want to reside in this house, especially in this room. She called for my father and told him undaunted, without hesitation, without fear. What happened? She told to her son, what that is? I need a tree house at the top of the tree. So what happened? The son, without talking single word, he said, yes, my dear mother, I will do it. He said, that's all right. Okay, I will do it. You will have what you want, dear. I will start work tonight. What happened? You asked now, you want a tree house? Definitely. Today only I will start it. At night I will start the work. So the dad know his duties and he started the work. So what happened? Here the father is so loving his mother. That is why he said, yes, my dear mother, I will do it. What do you want? ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ನೋಡಿ, ಬಟ್ ಶಿ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಅವಳು ಸ್ವಲ್ಪ ಗಟ್ಟಿ ಆಗುವಲ್ಲಿವರೆಗೆ ಏನ್ ಮಾಡ್ತಾಳೆ? ತನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಹಾಗೆ ಡಾಕ್ಟರ್ ಹೇಳಿದಂತ ಎಲ್ಲ ಸಜೆಷನ್ಗಳನ್ನ ಕೇಳ್ತಾಳೆ, ಹಾಗೆ ಅದನ್ನ ನೀಟಾಗಿ ಪಾಲಿಸ್ತಾಳೆ. Then she sat up and said, ಹಾಗೆ ಅವಳ ರೆಸ್ಟ್, ವಿಶ್ರಾಂತಿ ಮುಗಿದ ನಂತರ she sat, ಕೂತ್ಕೊಳ್ತಾಳೆ, and sat, ಹೇಳ್ತಾಳೆ, I will lie here no longer. ನನಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿ ಮಲಗೋದಿಲ್ಲ, ನಾನು ಇನ್ ಮುಂದೆ ಇಲ್ಲಿ ಈ ರೂಮ್ನ ಒಳಗಡೆ ಒಂಟಿಯಾಗಿ ಇರ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಪ್ರಕೃತಿಯ ಮಧ್ಯದಲ್ಲಿ ಇರ್ಬೇಕು. ಸೊ ವಾಟ್ ಹ್ಯಾಪನ್? ಶಿ ಕಾಲ್ಡ್ ಫಾರ್ ಮೈ ಫಾದರ್ ಅಂಡ್ ಟೋಲ್ಡ್ ಹಿಮ್ ಅನ್ಡೌಂಟೆಡ್. ಯಾವುದೇ ಹಿಂಜರಿಕೆ ಇಲ್ಲದೆ, ಹೆದರಿಕೆ ಇಲ್ಲದೆ ಏನ್ ಮಾಡ್ತಾಳೆ? ಕಾಲ್ಡ್ ಹರ್ ಫಾದರ್. what happened? She called her son. ಅವಳ ಮಗನನ್ನ ಕರೀತಾಳೆ. Then she said, I need a house. ನನಗೊಂದು ಮನೆ ಬೇಕು. ಎಲ್ಲಿ? At the top of the tree.
tree. ಮರದ ಮೇಲೆ ನನಗೊಂದು ಮನೆ ಬೇಕು. My dad knew his duties. ನನ್ನ ತಂದೆ ಅವನ ಡ್ಯೂಟಿ ಅವರಿಗೆ ಗೊತ್ತಿದೆ. He said, that's all right. Okay, no problem. Yours wish. ನಿನಗೆ ಏನು ಆಸೆ ಇದೆಯೋ ಅದನ್ನ ನಾನು ಮಾಡ್ತೀನಿ. You will have what you want, dear. I will start work tonight. Okay, ನಿನಗೆ ಏನು ಬೇಕೋ ನಾನು ಅದನ್ನ ಮಾಡ್ಕೊಡ್ತೀನಿ. I will start work tonight. ಇವತ್ತು ರಾತ್ರಿನೇ ನಾನು ಏನ್ ಮಾಡ್ತೀನಿ, ಕೆಲಸವನ್ನ ಪ್ರಾರಂಭಿಸ್ತೀನಿ. ಅರ್ಥ ಆಗ್ತದೆ ಅಲ್ವಾ? Then just check one time the new words: peace, harmony, ಶಾಂತಿ, longer, extend, ಮುಂದುವರಿಸುವಂತ, undaunted, fearless ಅಂದ್ರೆ ಯಾವುದೇ ಹೆದರಿಕೆ ಇಲ್ಲದೆ. ಹೋಮ್ವರ್ಕ್ ಚೆಕ್ ಮಾಡ್ಕೊಳ್ಳಿ. My dad knew his duties. What did he think his duty was? ಅಂದ್ರೆ ನನ್ನ ತಂದೆ ಅವನಿಗೆ ಅವನ ಡ್ಯೂಟಿ ಗೊತ್ತಿದೆ, ಅವನ ಕರ್ತವ್ಯ ಗೊತ್ತಿದೆ. ಯಾವುದು ತನ್ನ ತಂದೆಯ ಕರ್ತವ್ಯ ಅಂತ ಕೇಳ್ತಾ ಇದ್ದಾರೆ. Then we'll go for next one. Just check one time. With my expert assistance, he soon finished the core, made her a tree house with windows and a door. So Granny moved up, and now every day I climb to her room with glass and tray. She sits there in state and drinks sherry with me, upholding her right to reside in a tree. Let's check one time. With my expert assistance. It is not an easy task. Construction of the house at the top of the tree right now. It is too difficult. Construct the house on the land means okay, it is no problem at all. There is a basement, then they will do some of the core, and there is a chance of everything. But construction of a house at the top of the tree means it is too difficult. There is a need of expert assistance. Right now, there is a need of correct plan, because it has to be stand for wind, especially stormy wind, and for rain. Right now, that's why there is a need of expert assistance. So after getting of assistance, guidance, he soon finished the core. What happened? Made a plan and finished the core, platform. There's a need of platform right now. So then made a tree house with windows and a door. What happened? He made a tree house which consists of windows and a door. So Granny moved up, and now every day I climb to her room with glasses and tray. What happened? After completion of the house at the top of the tree, Granny moved. Slowly grandmother moved up to the tree. And just check one time. And now every day I climb to her room with glass and tray. So there is a need of a food for Granny right now. That's why grandson taking glasses and tray. He will take the food and take the drinks, whatever she need, that are all supplying by the grandson for Granny. She sits there in state and drinks sherry with me. What happened? She sits there. She's sitting there and drinks sherry with me. What happened? She drinks a drink which is very helpful for her body and upholding her right to reside in a tree. What happened? She will take. What happened? She will take. She uphold
she hold her right. What happened? That is the right to reside in a tree. What is the right? That one, she wanted to live in the middle of the nature. That is the right. Understand now? So now she is residing in a tree. What happened? With my expert assistance. ನೋಡಿ, ತಜ್ಞರ ಪ್ರಕಾರ ಒಂದು ಮನೆ ಕಟ್ಟಬೇಕು ಅಂದ್ರೆ ಉದಾಹರಣೆಗೆ ಭೂಮಿಯ ಮೇಲೆ ಮನೆ ಕಟ್ಟಬೇಕು ಅಂದ್ರೆ ತುಂಬಾ ಈಸಿ ಅಲ್ವಾ? ಅಂದ್ರೆ ಪ್ಲಾಟ್ಫಾರ್ಮ್ ಇರುತ್ತೆ, ಅದಕ್ಕೆ ಫೌಂಡೇಶನ್ ಇರುತ್ತೆ, ಪಿಲ್ಲರ್ಗಳು ಇರುತ್ತೆ, ಎಲ್ಲವೂ ಇರುತ್ತೆ ಅಲ್ವಾ? ಆದ್ರೆ ಮರದ ಮೇಲೆ ಮನೆಯನ್ನು ಕಟ್ಟಬೇಕು ಅಂದ್ರೆ ತುಂಬಾ ಕಷ್ಟ. ಆಸ್ ವೆಲ್ ಆಸ್ ದೇರ್ ಇಸ್ ಅ ನೀಡ್ ಆಫ್ ಗೈಡೆನ್ಸ್. ಇಲ್ಲಿ ಏನ್ ಬೇಕು? ಒಂದು ಗೈಡೆನ್ಸ್ ಬೇಕಲ್ವಾ? ಒಬ್ಬ ಮನುಷ್ಯ ಮರದ ಮೇಲೆ ಮನೆ ಕಟ್ಟಬೇಕು ಅಂದ್ರೆ ಒಂದು ಗೈಡೆನ್ಸ್ ಬೇಕು. ಸೊ ಹಿ ಟುಕ್ ದ ಗೈಡೆನ್ಸ್ ಆಫ್ ಸಮ್ ಎಕ್ಸ್ಪರ್ಟ್ಸ್. ಕೆಲವು ತಜ್ಞರ ಸಹಾಯದಿಂದ ಬೇಗನೆ ಮನೆಯ ಕೆಲಸವನ್ನ ಮುಗಿಸ್ಕೊಡ್ತಾರೆ. ದೆನ್ ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಅಂಡ್ ಅ ಡೋರ್. ಹಾಗೆ ಆ ಮನೆಗೆ ಬೇಕಾಗಿರುವಂತಹ ಗಾಳಿ ಆಡ್ಲಿಕ್ಕೆ ಬೇಕಾಗಿರುವಂತಹ ಕಿಟಕಿಗಳನ್ನ ರಚನೆ ಮಾಡ್ತಾರೆ. ದೆನ್ ಡೋರ್, ಒಂದು ಡೋರ್ ಅನ್ನು ಸಹಿತ ಮಾಡ್ಕೊಳ್ತಾರೆ. ಸೊ ಗ್ರಾನಿ ಮೂಡ್ ಅಪ್ ಅಂಡ್ ನೌ ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸ್ ಅಂಡ್ ಟ್ರೇ. ಹಾಗಾಗಿ ನಿಧಾನಕ್ಕೆ ಅಜ್ಜಿ ಏನ್ ಮಾಡ್ತಾಳೆ? ಸೀದಾ ಎಲ್ಲಿ ಹೋಗ್ತಾಳೆ? ಮರದ ಮೇಲ್ಗಡೆ ಹೋಗ್ತಾರೆ. ಸೊ ದೆನ್ ನೌ ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ. ನಾನೇನ್ ಮಾಡ್ತೇನೆ? ಪ್ರತಿದಿನ ಏನ್ ಮಾಡ್ತೇನೆ? ಗ್ಲಾಸಸ್, ತನ್ನ ಡ್ರಿಂಕ್ಸ್ ಅಥವಾ ಒಂದು ಪಾನೀಯವನ್ನ ಕುಡಿಲಿಕ್ಕೆ ಬೇಕಾಗಿರುವಂತಹ ಗ್ಲಾಸಸ್ ಅನ್ನ ತಗೊಂಡ್ಬರ್ತೀನಿ. ಅಂಡ್ ಟ್ರೇ, ಹಾಗೆ ಪಾತ್ರೆಗಳನ್ನ, ಫುಡ್ ಬೇಕಲ್ವಾ, ಆಹಾರ ಬೇಕಲ್ವಾ, ಅದನ್ನು ತಗೊಳ್ಳುವಂತ ಪಾತ್ರೆಗಳನ್ನ ನಾನು ಏನ್ ಮಾಡ್ತೀನಿ? ತಗೊಂಡು ಹೋಗ್ತೀನಿ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಅಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ. ಶೆರಿ ಮೀನ್ಸ್ ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ವೈನ್. ಅದು ನೋಡಿ, ಕುಡಿಯೋದು ಏನ್ ಕೇಳಿದ್ರೆ, ಇಟ್ ಇಸ್ ಸಮ್ ಟೈಮ್ ದ ಪೀಪಲ್ ಡ್ರಿಂಕ್ಸ್ ಫಾರ್ ದ ಸೇಕ್ ಆಫ್ ಕೀಪಿಂಗ್ ದೆಮ್ ವಾರ್ಮ್. ನೋಡಿ, ಯಾಕೆ ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಬೆಳಗ್ಗೆ ನಾವು ಎದ್ದ ತಕ್ಷಣ ಏನ್ ಕುಡಿತೀವಿ? ಕಾಫಿಯೋ, ಟೀಯೋ, ಅಥವಾ ಬೇರೆ ಯಾವ್ದಾದ್ರು ಒಂದು ನಮ್ಗೆ ಬೇಕಾಗಿರೋದನ್ನ ನಾವು ಕುಡಿತೀವಲ್ಲ. ಆದ್ರೆ ಬೇರೆ ದೇಶಗಳಲ್ಲಿ ಏನ್ ಮಾಡ್ತಾರೆ? ವೈನ್ ಅನ್ನ ಕುಡಿತಾರೆ. ಕಾರಣ ಇಷ್ಟೇ, ಬಿಕಾಸ್ ಆಫ್ ದ ವೆದರ್. ಅಲ್ಲಿ ಏನು ಚೇಂಜಸ್ ಇದೆ? ಕ್ಲೈಮೇಟ್ ಚೇಂಜ್ ಇದೆ, ವಾತಾವರಣ ಚೇಂಜ್ ಇದೆ. ಅಲ್ಲಿ ಕೆಲವೊಂದು ಉದಾಹರಣೆಗೆ ಇಂಗ್ಲೆಂಡ್ ಅಂತ ತಿಳ್ಕೊಳ್ಳಿ. ವರ್ಷದ 10 ತಿಂಗಳು ಚಳಿಗಾಲ, ಕೇವಲ 2 ತಿಂಗಳುಗಳು ಮಾತ್ರ ಬೇಸಿಗೆ ಕಾಲ ಅಥವಾ ಅದರ ಮಧ್ಯೆ ಮಳೆ ಬೀಳುವಂತಹ ಪರಿಪಾಠ ಇರುತ್ತೆ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣನೇ ಏನಿರುತ್ತೆ ಅಲ್ಲಿ? ಟೂ ಕೋಲ್ಡ್, ತುಂಬಾ ಶೀತ ಇರುತ್ತೆ. ಅಂತಹ ಸಮಯದಲ್ಲಿ ಜನರು ಏನ್ ಮಾಡ್ಬೇಕು? ತಮ್ಮನ್ನ ತಾವು ಬೆಚ್ಚಗೆ ಇಟ್ಕೊಳ್ಬೇಕು ಅಂದ್ರೆ ದೇ ನೀಡ್ ಟು ಡ್ರಿಂಕ್ ವೈನ್. ಹಾಗಾಗಿ ಅವ್ರು ಏನ್ ಮಾಡ್ತಾರೆ? ಅವ್ರಿಗೆ ಬೇಕಾಗಿರುವಂತಹ ವೈನ್ ಅನ್ನ ಕುಡಿತಾರೆ. ಅಂದ್ರೆ ಹೆಂಡವನ್ನ ಕುಡಿತಾ ಇಷ್ಟೇ, ಬಿಕಾಸ್ ಇಟ್ ವಿಲ್ ಮೇಕ್ ದೆಮ್ ಟು ಸೆಟ್ ಫಾರ್ ದ ಟೆಂಪರೇಚರ್. ಅಂದ್ರೆ ಅಲ್ಲಿರುವಂತಹ ವಾತಾವರಣಕ್ಕೆ, ಹಾಗೆ ಅಲ್ಲಿರುವಂತಹ ಟೆಂಪರೇಚರ್, ತಾಪಮಾನಕ್ಕೆ ತಮ್ಮನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ಅವ್ರೇನ್ ಮಾಡ್ತಾರೆ? ವೈನ್ ಅನ್ನ ಕುಡಿತಾರೆ. ಆದ್ರೆ ಭಾರತದಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ಕೊಂಡಿದ್ದಾರೆ? ಅವ್ರನ್ನ ಫಾಲೋ ಮಾಡ್ಲಿಕ್ಕೆ ಹೋಗಿ ಎದ್ದ ತಕ್ಷಣನೇ ವೈನ್ ಕುಡಿತಾರೆ, ಅಥವಾ ಎಣ್ಣೆಯನ್ನ ಹಾಕ್ತಾರೆ, ಅಥವಾ ಹೆಂಡವನ್ನ ಕುಡಿತಾರೆ, ರಾತ್ರಿ ಮಲಗುವಲ್ಲಿವರೆಗೂ ಕುಡಿತಾನೆ ಇರ್ತಾರೆ. ಕೊನೆಗೆ ಅದೊಂದು ಚಟವನ್ನಾಗಿ ಪರಿಣಮಿಸ್ಬಿಡುತ್ತೆ ಅಲ್ವಾ? ಹಾಗಾಗ್ಬಾರ್ದು. ಸೊ ದೇರ್ ಈಸ್ ಅ ನೀಡ್ ಆಫ್ ಸೆಟ್ಟಿಂಗ್ ದೆಮ್ಸೆಲ್ಫ್ ಫಾರ್ ದ ಸೇಕ್ ಆಫ್ ಟೆಂಪರೇಚರ್. ತಮ್ಮ ಟೆಂಪರೇಚರ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ಅವ್ರು ಏನ್ ಮಾಡ್ತಾರೆ? ಆ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದಾರೆ. ಅರ್ಥ ಆಗ್ತದೆ ಅಲ್ವಾ? ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಅಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ. ಹಾಗಾಗಿ ಅವಳೇನ್ ಮಾಡ್ತಾಳೆ? ಮರದ ಮೇಲೆ ಹತ್ಕೊಂಡು ಕುಳಿತುಕೊಂಡು ಶಿ ಡ್ರಿಂಕ್ಸ್ ಶೆರಿ, ಏನನ್ನ ಕುಡಿತಾಳೆ? ವೈನ್ ಅನ್ನ ಕುಡಿತಾಳೆ. ಅಪ್ ಹೋಲ್ಡಿಂಗ್ ಹರ್ ರೈಟ್
ಟು ರಿಸೈಡ್ ಇನ್ ಅ ಸ್ಟೇಟ್. ಹಾಗೆ ಮರದಲ್ಲಿ ವಾಸಿಸುವ ಅವಳ ಹಕ್ಕನ್ನ ಅವಳೇನ್ ಮಾಡ್ತಾಳೆ, ಎತ್ತಿ ಹಿಡಿತಾ ಇದ್ದಾಳೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಸ್ಟಾಂಜಾ, ಲಾಸ್ಟ್ ಸ್ಟಾಂಜಾ, ಇಟ್ ಈಸ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. ಅರ್ಥ ಆಗ್ತಿದೆ ಅಲ್ವಾ? ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ poem, which is very easy. At the same time, it is very important for your examination. It is a compulsory question. Summary. Write the summary of the poem Grandma Climbs a Tree. ನೋಡಿ, ಇದು 4 ಮಾರ್ಕ್ಸಿಗಾದ್ರೂ ಬೀಳ್ಬೋದು ಅಥವಾ 3 ಮಾರ್ಕ್ಸಿಗಾದ್ರೂ ಬೀಳ್ಬೋದು. ಈ ವರ್ಷ ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀಯ ಸಮರಿಯನ್ನ 3 ಮಾರ್ಕ್ಸ್ಗೆ ಕೇಳಿದ್ದ. ಆದ್ರೆ ಹಿಂದಿನ ವರ್ಷಗಳೆಲ್ಲ ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀಯನ್ನ 4 ಮಾರ್ಕ್ಸ್ಗೆ ಕೇಳಿದಂತಹ ಪರಿಪಾಠ ಇತ್ತು. ಆದ್ರೆ ಈ ವರ್ಷ ಮಾತ್ರ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಇಟ್ ಈಸ್ ಅ ಕಂಪಲ್ಸರಿ ಕ್ವಶನ್ ಫಾರ್ ದ ಎಕ್ಸಾಮಿನೇಷನ್. ಎಕ್ಸಾಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ ಆಗಿದೆ. ಹಾಗೆ ಕಂಪಲ್ಸರಿ ಆಗಿ ಇದನ್ನ ಕೇಳಿಯೇ ಕೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡಬಾರ್ದು. ಸೊ ಜಸ್ಟ್ ಚೆಕ್ ಒನ್ ಟೈಮ್, ರೀಡ್ ದ ಪೋಯಮ್. ಫಸ್ಟ್ ಸ್ಟಾಂಜಾ, ಮೊದಲನೇ ಸ್ಟಾಂಜಾವನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ವೈ ಗ್ರ್ಯಾಂಡ್ ಮದರ್ ಇಸ್ ಅ ಜೀನಿಯಸ್? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಇವನ್ ಸ್ಪ್ರೆಡಿಂಗ್ ಓವರ್ ಹೈ. ತುಂಬಾ ಗ್ರ್ಯಾಂಡ್ ಮದರ್ ಅನ್ನ ಏನಂತ ಕರೀತಾರೆ? ಜೀನಿಯಸ್ ಅಂತ ಕರೀತಾರೆ. ಕಾರಣ ಅವಳು ಮರವನ್ನ ಹತ್ತಾಳೆ. ಯಾವ ತರದ ಮರವನ್ನಾದ್ರೂ ಸಹಿತ ಹತ್ತಾಳೆ. ಅಟ್ ದ ಏಜ್ ಆಫ್ 62. ಯಾವಾಗ ಹತ್ತಾಳೆ ಅವಳು? ಯಾವಾಗ ಅವಳಿಗೆ 62ನೇ ವರ್ಷ ಆಗಿದ್ದವಳು ಸಹಿತ ಅವಳು ಮರವನ್ನ ಹತ್ತಾಳೆ. ಇಟ್ ಇಸ್ ಎ ಗಿಫ್ಟ್ ಫಾರ್ ಹರ್. ಅದೊಂದು ಉಡುಗೊರೆ ಇವಳಿಗೆ, ದೇವರು ಕೊಟ್ಟಂತಹ ವರ ಅಂತ ಇದೆ. ಶಿ ಎಂಜಾಯ್ ಮೋರ್ ದ್ಯಾನ್ ಇನ್ ಅ ಲಿಫ್ಟ್. ಅವಳು ಯಾವುದಕ್ಕಿಂತ ಅತ್ಯಂತ ಸಂತೋಷವಾಗಿರ್ತಾಳೆ. ಲಿಫ್ಟ್ ನಲ್ಲಿ ಇರುವ ಸಂತೋಷಕ್ಕಿಂತ ಪ್ರಕೃತಿಯ ನಡುವೆ ಇರುವಂತಹ ಮರದ ಮೇಲಿರುವಂತಹ ಸಂತೋಷವೇ ಅವಳಿಗೆ ತುಂಬಾ ಸಮಾಧಾನವನ್ನ ತರುತ್ತೆ. And though as years went by, she would told that climb trees should stop when one grow old, and that growing old should be gone about gracefully. ನೋಡಿ, ಇಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ, ಯಾರಿಗೆ ವಯಸ್ಸಾಗಿರುತ್ತೋ ಅವರು ತಮ್ಮ ಎಚ್ಚರಿಕೆಯಲ್ಲಿ ಇರಬೇಕು. ಹಾಗೆ ಒಂದು ಸುಂದರವಾದಂತ ಬದುಕನ್ನ ಅವರು ನಡೆಸಬೇಕು. But here, old otherwise grandma saying that one, I will grow disgracefully. ನನಗೆ ಅದರ ಅವಶ್ಯಕತೆ ಇಲ್ಲ, ನಾನು ಅವಮಾನಕರವಾಗಿಯೇ ಬೆಳಿತೀನಿ. ಹಾಗೆ ಐ ಕ್ಯಾನ್ ಡೂ ಇಟ್ ಬೆಟರ್. ಹಾಗೆ ಮುಂದೆ ಮುಂದೆ ಹೋಗ್ತಾ ನಾನು ಏನ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಮರವನ್ನು ಹತ್ತೋದನ್ನ ಕಲಿತೀನಿ ಅಂತ ಹೇಳ್ತಾ ಇದ್ದಾಳೆ. Then the next stanza. She hadn't been up at one time or another, having learned to climb from a loving brother. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿಂದ ಕಲಿತಾಳೆ ಈ ಮರವನ್ನು ಹತ್ತೋದನ್ನ? ಬೈ ಹರ್ ಲವಿಂಗ್ ಬ್ರದರ್. ಅತ್ಯಂತ ಪ್ರೀತಿ ಪಾತ್ರನಾದ ಅಣ್ಣನಿಂದ ಮರವನ್ನು ಹತ್ತೋದನ್ನ ಕಲಿತಿದ್ದಾಳೆ. ವೆನ್ ಅಟ್ ದ ಏಜ್ ಆಫ್ ಓನ್ಲಿ 6, ಕೇವಲ 6 ವರ್ಷ ಇದ್ದಾವಾಗ ಏನ್ ಮಾಡಿದಾಳೆ? ಮರವನ್ನು ಹತ್ತೋದನ್ನ ಕಲಿತಿದ್ದಾಳೆ. ಬಟ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ವರ್ ಸೋ ಅಫ್ರೈಡ್. ಆದ್ರೆ ಅವಳ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಅಫ್ರೈಡ್, ತುಂಬಾ ಹೆದರ್ ಬಿಟ್ಟಿದ್ದಾರೆ. ಯಾಕೆ? ಒನ್ ಡೇ ಆರ್ ಅನದರ್ ಡೇ ಶಿ ವಿಲ್ ಫಾಲ್. ಒಂದ್ ದಿವಸ ಅಥವಾ ಇನ್ಯಾವತ್ತೋ ಒಂದ್ ದಿವಸ ಅವಳು ಬಿದ್ದೇ ಬೀಳ್ತಾಳೆ. ಬಟ್ ರಿಸಲ್ಟ್ ಇಸ್ ಡಿಫ್ರೆಂಟ್. ಆದ್ರೆ ರಿಸಲ್ಟ್ ಏನಾಗಿದೆ? ಬೇರೆನೇ ಆಗಿತ್ತು. ಶಿ ಕ್ಲೈಂಬ್ಡ್ ದ ಟ್ರೀ ಬಟ್ ಕುಡಂಟ್ ಕಮ್ ಡೌನ್. ಅವಳು ಮರವನ್ನ ಹತ್ತಾಳೆ, ಆದ್ರೆ ಕೆಳಗಿಳಿಲಿಕ್ಕೆ ಆಗೇ ಇಲ್ಲ. ಆಫ್ಟರ್ ದ ರೆಸ್ಕ್ಯೂ, ನಂತರ ನಿಧಾನಕ್ಕೆ ಮರವನ್ನ ಅಜ್ಜಿಯನ್ನ ಮರದಿಂದ ಇಳಿಸ್ತಾರೆ. ಡಾಕ್ಟರ್ ಕೇಮ್. ಅಲ್ಲಿ ಡಾಕ್ಟರ್ ಬರ್ತಾರೆ. ಚೆಕ್ ದ ಟೆಂಪರೇಚರ್, ತಾಪಮಾನವನ್ನ ಚೆಕ್ ಮಾಡ್ತಾರೆ. ಅಂಡ್ ಸಜೆಸ್ಟೆಡ್ ಬೆಡ್ ರೆಸ್ಟ್ ಫಾರ್ ಅ ವೀಕ್. 1 ವಾರಗಳ ಕಾಲ ಬೆಡ್ ರೆಸ್ಟ್ ಅನ್ನ ಹೇಳ್ತಾರೆ. ಇಟ್ ಇಸ್ ಅ ಹೆಲ್. ಇದು ಗ್ರ್ಯಾಂಡ್ ಮದರ್ಗೆ ಏನಾಗಿದೆ? ಒಂದು ನರಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇಟ್ ಇಸ್ ಟೂ ಡಿಫಿಕಲ್ಟ್. ಅದೇ ಸಮಯಕ್ಕೆ ನಿಧಾನಕ್ಕೆ ಬೇಸಿಗೆ ಸಹಿತ ಬರ್ತಾ ಇದೆ. ದೆನ್ ಶಿ ಸ್ಟಿಲ್ ಫೆಲ್ಟ್. ಅಂದ್ರೆ ಅವಳು ಏನ್ ಮಾಡ್ಬೇಕು? ಟ್ರೈ ಮಾಡ್ತಾ ಇದ್ದಾಳೆ. ಯಾಕೆ? ಪೀಸ್,
ಶಾಂತಿ ಇದೆ ಅವಳ ಹತ್ರ. ಯಾಕಾಗಿ ಶಾಂತಿಯನ್ನ ಕಾಪಾಡ್ಕೊಂಡಿದ್ದಾಳೆ? ಟು ಬಿಕಮ್ ಮೋರ್ ಸ್ಟ್ರಾಂಗ್. ಏನ್ ಮಾಡ್ಬೇಕು? ತುಂಬಾ ಬಲಶಾಲಿ ಆಗ್ಬೇಕು. ಅವಳು ತಾನು ಬಲಶಾಲಿ ಆಗೋಲ್ಲಿವರೆಗೂ ಸಹಿತ ಅವಳು ಏನ್ ಮಾಡ್ತಿದ್ದಾಳೆ? ಕಾಯ್ತಾ ಇದ್ದಾಳೆ. ದ್ಯಾನ್ ಶಿ ಸ್ಯಾಟ್ ಅಂಡ್ ಸೆಡ್. ಒಂದ್ ದಿವಸ ಕೂತ್ಕೊಳ್ತಾಳೆ, ಹಾಗೆ ತನ್ನ ಮಗನಿಗೆ ಹೇಳ್ತಾಳೆ ಏನಂತ? ಐ ನೀಡ್ ಅ ಟ್ರೀ ಹೌಸ್. ನನಗೊಂದು ಮರದ ಮೇಲೊಂದು ಮನೆ ಬೇಕು. ಸೊ ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ನನ್ನ ತಂದೆಗೆ ಅವನ ಕರ್ತವ್ಯ ಏನು ಅನ್ನೋದನ್ನ ತಿಳ್ಕೊಂಡಿದ್ದಾನೆ. ದಟ್ಸ್ ವೈ ಹಿ ಸ್ಟಾರ್ಟೆಡ್ ದ ವರ್ಕ್. ಅವನು ತನ್ನ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನೆ. ಡ್ಯಾನ್ ವಿತ್ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ಅಲ್ಲಿ ತಜ್ಞರ ಸಹಾಯವನ್ನ ತೆಗೆದುಕೊಂಡು ಅವ್ರೇನ್ ಮಾಡ್ತಾರೆ? ಒಂದು ಮರವನ್ನ, ಆ ಮರದ ಮೇಲೆ ಒಂದು ಮನೆಯನ್ನ ಕಟ್ಟೇ ಬಿಡ್ತಾರೆ. ಏನೇನಿದೆ ಆ ಮನೆಯಲ್ಲಿ? ವಿಂಡೋಸ್ ಅಂಡ್ ದ ಡೋರ್. ಒಂದು 2 ಕಿಟಕಿಗಳು ಮತ್ತೆ ಒಂದು ಡೋರ್ ಇದೆ. ದ್ಯಾನ್ ಗ್ರಾನಿ ಮೂಡ್ ಅಪ್. ಹಾಗಾಗಿ ಗ್ರಾನಿ ಏನ್ ಮಾಡ್ತಾಳೆ? ಈ ಮರದ ಮೇಲೆ ಮನೆ ಮಾಡಿದ ತಕ್ಷಣ ಮೂಡ್ ಅಪ್, ಮರದ ಮೇಲೆ ಹೋಗ್ಬಿಡ್ತಾಳೆ. ಅಂಡ್ ಗ್ರ್ಯಾಂಡ್ ಸನ್ meets grandma every day and they enjoy the drinks together. ಹೀಗಾಗಿ ತನ್ನ ಮೊಮ್ಮಗ, ಅಜ್ಜಿಯ ಮೊಮ್ಮಗ ಏನ್ ಮಾಡ್ತಾನೆ? ಡೈಲಿ ಹಿ ಮೀಟ್ಸ್ ಗ್ರ್ಯಾಂಡ್ ಮದರ್. ಅವನ ಅಜ್ಜಿಯನ್ನ ಮೀಟ್ ಮಾಡ್ತಾನೆ. ಯಾವ್ದ್ರ ಮುಖಾಂತರ? he will take the trays and glasses. ತಗೊಂಡೋಗ್ತಾನೆ ಆಹಾರದ ತಟ್ಟೆ ಮತ್ತೆ ಗ್ಲಾಸ್ಗಳನ್ನ ಕುಡಿಲಿಕ್ಕೆ, ಗ್ಲಾಸ್ನ ನೀರನ್ನು ಕುಡಿಲಿಕ್ಕೋ ಅಥವಾ ಏನನ್ನಾದ್ರೂ ಕುಡಿಲಿಕ್ಕೆ ಗ್ಲಾಸ್ ಅನ್ನ ತಗೊಂಡು ಹೋಗ್ತಾನೆ. ದೇ ಎಂಜಾಯ್ ದ ಡ್ರಿಂಕ್ಸ್ ಟುಗೆದರ್ ಅಂಡ್ ಅಪ್ಹೋಲ್ಡಿಂಗ್ ದ ರೈಟ್ ಟು ರಿಸೈಡ್ ಇನ್ ದ ಟ್ರೀ. ಅವಳು ತನ್ನ ಹಕ್ಕು ಯಾವುದು? ಮರದಲ್ಲಿ ವಾಸಿಸುವ ಅವಳ ಹಕ್ಕನ್ನ ಅವಳು ಏನ್ ಮಾಡ್ತಾಳೆ? ಎತ್ತಿ ಹಿಡಿತಾಳೆ. ಸೊ ದಿಸ್ ಇಸ್ ದ ಸಮ್ಮರಿ ಆಫ್ ದ ಪೋಮ್ ದ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀ. So core, just check one time. Core means task. Sherry, yellow or brown colored wine. State means public. Upholding, making clear to the world. Upholding ಅಂದ್ರೆ ಮೇಕಿಂಗ್ ಕ್ಲಿಯರ್, ಎಲ್ಲವನ್ನ ಸರಿಪಡಿಸೋದು ಅಥವಾ ಏನನ್ನಾದ್ರೂ ಎತ್ತಿ ಹಿಡಿಯುವಂತಹದಕ್ಕೆ ನಾವೇನು ಕರಿತೀವಿ? ಅಪ್ಹೋಲ್ಡಿಂಗ್ ಅಂತ ಕರಿತೀವಿ. Okay, I hope you all understood the poem. Now we will go for the question answer. Just check one time. What are the question answer you have to study? ನಿಮ್ಗೆ ನಾನು ಇವಾಗಲೇ ಹೇಳಿದ್ದೀನಿ, the most important thing in the poem is the summary. ಈ poem ನಲ್ಲಿ ಅಥವಾ ಈ ಪದ್ಯದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು ಯಾವುದು ಕೇಳಿದ್ರೆ ದಟ್ ಈಸ್ ಸಮ್ಮರಿ. ನಿಮ್ಗೆ 3 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಏನ್ ಬರುತ್ತೆ? ಸಮ್ಮರಿ ಬಂದೇ ಬರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು? ನೀವು ಇದರ ಸಮ್ಮರಿಯನ್ನ ಕಲಿಲೇಬೇಕು. ಆದ್ರೂ ಸಹಿತ ಕೆಲವೊಂದಿಷ್ಟು ಕ್ವಶನ್ಸ್ಗಳು ನಿಮ್ಮ ಕಾಂಪ್ರಿಹೆನ್ಷನ್ ನಲ್ಲಿ ಇದೆ. ಸೊ I would like to give the explanation for that questions. Okay, just check one time. The poet Ruskin Bond does not call his grandmother childish. What else was she? According to him, why does he consider her to be so? Or what is the uncommon quality the grandmother? How does the term this uncommon quality? Grandmother na ಏನಂತ ಕರಿತಾ ಇದ್ದಾರೆ? ನಮ್ಮ ಪೋಯಟ್ ಏನಂತ ಕರೆದಿದ್ದಾರೆ ಅನ್ನೋದನ್ನ ಕೇಳ್ತಾ ಇದ್ದಾನೆ. The poet Ruskin Bond calls his grandma's genius because she could climb trees very quickly. It may be spreading tree or tall tree. She could climb up quickly even at the age of 62. ಇಲ್ಲಿ ಪೋಯಟ್ ಏನ್ ಮಾಡಿದಾನೆ? ತನ್ನ ಅಜ್ಜಿಯನ್ನ ಜೀನಿಯಸ್ ಅಂತ ಕರೀತಾರೆ, ತುಂಬಾ ಬುದ್ಧಿವಂತೆ ಅಂತ ಕರೀತಾರೆ. ಯಾಕೆ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಅವಳು ಏನ್ ಮಾಡ್ಬೋದು? ಮರವನ್ನ ಹತ್ತುವಂತಹ ಕಲೆಯನ್ನ ಹೊಂದಿದ್ದಾಳೆ. ಸ್ಪ್ರೆಡ್ಡಿಂಗ್ ಓವರ್, ಅಗಲವಾಗಿ ಚಾಚಿಕೊಂಡಿರುವಂತಹ ಟ್ರೀ ಆಗಿರ್ಬೋದು, ಆರ್ ಟಾಲ್,
ತುಂಬಾ ಎತ್ತರವಾಗಿರುವಂತಹ ಮರ ಆಗಿರ್ಬೋದು, ಏನೇ ಇದ್ರು ಸಹಿತ ಅದನ್ನ ಅವಳು ಹತ್ತಿದ್ದಾಳೆ. ಅಟ್ ದ ಏಜ್ ಆಫ್ 62, 62 ವರ್ಷ ಆದ್ರೂ ಸಹಿತ ಅವಳು ಮರವನ್ನ ಹತ್ತಾ ಇದ್ದಾಳೆ. How do you say that grandma had been in the habit of climbing tree for very long period? Justify this by quoting the lines from the poem. Just check on that. Yes, the grandma had the habit of climbing trees for a long time. ಇದು ಕ್ವಶನ್ ಅರ್ಥ ಏನ್ ಕೇಳಿದ್ರೆ, ಏನ್ ಹೇಳ್ತಾರೆ, ಗ್ರ್ಯಾಂಡ್ ಮಾ ಅವಳಿಗೆ ಮೊದಲಿಂದ ಮರ ಹತ್ತುವಂತ ಹ್ಯಾಬಿಟ್ ಇತ್ತು ಅಂತ ಹೇಗೆ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾನೆ. She learned climbing from her loving brother when she was 6. ಕೇವಲ 6 ವರ್ಷ ಇದ್ದಾಗ ಗ್ರ್ಯಾಂಡ್ ಮಾ ಏನ್ ಮಾಡಿದಾಳೆ, ಮರವನ್ನ ಹತ್ತುವಂತಹ ಕಲೆಯನ್ನ ಅವಳ ಅಣ್ಣದಿಂದ, ಪ್ರೀತಿಯ ಅಣ್ಣದಿಂದ ಕಲಿತಿದ್ದಾಳೆ. ಸೊ habit of grandma is nothing but climbing of the tree. It was very long period. She learned. ತುಂಬಾ ಹಳೆಯ ಅಥವಾ ತುಂಬಾ ಸಮಯದ ಹಿಂದೆಯೇ ಸಹಿತ ಅವಳು ಮರ ಹತ್ತೋದನ್ನ ಕಲ್ತಿದ್ದಾಳೆ. When she was only 6 years, ಕೇವಲ 6 ವರ್ಷ ಇದ್ದವಳು. Having learned to climb from a loving brother when she's 6, ಕೇವಲ 6 ವರ್ಷ ಇದ್ದಾಗ ಅವಳು ಮರವನ್ನು ಹತ್ತೋದನ್ನ ಕಲ್ತಿದ್ದಾಳೆ. What did the neighbors advise the grandma? How did she respond to them? ಇದರಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ನೇಬರ್ಸ್, ಅಕ್ಕಪಕ್ಕ ಮನೆಯವರು ಏನು ಅಡ್ವೈಸ್ ಅನ್ನ ಗ್ರ್ಯಾಂಡ್ ಮಾಗೆ ಕೊಡ್ತಾರೆ. ಹೌ ಡಿಡ್ ಶಿ ರೆಸ್ಪಾಂಡ್ ಟು ದೆಮ್? ಅವಳು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾಳೆ. The neighbors advised that the grandma should stop climbing the trees as she was growing old. ಯಾವಾಗ ಒಬ್ಬ ಮನುಷ್ಯನಿಗೆ ಯಾವಾಗ ವಯಸ್ಸಾಗುತ್ತೋ ಅವರು ತಮ್ಮ ಜೀವನವನ್ನ ಸರಿಯಾಗಿ ನಡೆಸಬೇಕು, ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ತೊಂದರೆಯನ್ನು ಕೊಡಬಾರದು ಅಲ್ವಾ. ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾರೆ, ಡೆಫಿನೆಟ್ಲಿ ಯು ವಿಲ್ ಫಾಲ್ ಒನ್ ಡೇ ಆರ್ ಅನದರ್ ಡೇ. ನಿಜವಾಗ್ಲೂ ನೀನು ಒಂದೆಲ್ಲ ಒಂದ್ಸಲ ಬಿದ್ಬಿಡ್ತೀಯ, ಯಾಕಂದ್ರೆ ಯು ಆರ್ ಆಲ್ರೆಡಿ ಟರ್ನಿಂಗ್ ಏಜ್, ನಿಮಗೆ ನಿಧಾನಕ್ಕೆ ವಯಸ್ಸಾಗ್ತಾ ಇದೆ. They suggested that old people should spend their old age gracefully, but the grandma did not listen to their advice. She would laugh, say that I will grow disgracefully, I can do it better. ಹಾಗೆ ಹೇಳ್ತಾಳೆ, ಏನ್ ತೊಂದರೆ ಇಲ್ಲ, ನನಗೆ ಅವಮಾನಕರವಾಗಿ ನಾನು ಬೆಳೆದರೂ ಸಹಿತ ನನಗೆ ಯಾವ ರೀತಿಯ ಅವಮಾನ ಸಹಿತ ಆಗೋದಿಲ್ಲ. ಐ ಕ್ಯಾನ್ ಡೂ ಇಟ್ ಬೆಟರ್, ನಾನು ಇನ್ನೂ ಚೆನ್ನಾಗಿ ಮರವನ್ನು ಹತ್ತೋದನ್ನ ಕಲಿತೀನಿ ಅಂತೇಳಿ ಹೇಳ್ತಾ ಇದ್ದಾಳೆ. ದೆನ್ others feared that Granny would fall from a tree one day or other. Did this happen or did something else happen? ನೋಡಿ, ಮನೆಯ ಜನ ಹಾಗೆ ಮನೆಯವರು ಹಾಗೆ ಅಕ್ಕಪಕ್ಕದ ಜನ ಅನ್ಕೊಂಡಿದ್ರು, ಒನ್ ಡೇ ಅವ್ರ ಫಾಲ್, ಒಂದಲ್ಲ ಒಂದ್ ದಿವಸ ಅಜ್ಜಿ ಏನ್ ಮಾಡ್ತಾಳೆ, ಬಿದ್ದು ಹೋಗ್ಬಿಡ್ತಾಳೆ. ಇಟ್ ಹ್ಯಾಪನ್, ಇದು ಆಯ್ತಾ ಅಥವಾ ಬೇರೆ ಏನಾದ್ರು ಆಯ್ತಾ? ಎಸ್, others feared that Granny would fall from tree one day or another. ಇಲ್ಲಿರುವಂತ ಜನ ಎಲ್ಲ ತಿಳ್ಕೊಂಡಿದ್ದಾರೆ, ಅಜ್ಜಿ ಒಂದಲ್ಲ ಒಂದ್ ದಿವಸ ಮರದಿಂದ ಬಿದ್ದೇ ಬೀಳ್ತಾಳೆ. ಬಟ್ ಇಟ್ ಡಿಡ್ ನಾಟ್ ಹ್ಯಾಪನ್, ಇದು ಹಾಗೇ ಇಲ್ಲ. ಬಟ್ ಏನಾಯ್ತು, ಶಿ ಕ್ಲೈಂಬ್ಡ್ ಬಟ್ ಕುಡಂಟ್ ಕಮ್ ಡೌನ್. ಅವಳು ಮರವನ್ನ ಹತ್ತಿದ್ದಾಳೆ, ಆದ್ರೆ ಕೆಳಗೆ ಇಳಿಲಿಕ್ಕೆ ಬಂದಿಲ್ಲ. ಶಿ ವಾಸ್ ಸಫರಿಂಗ್ ಫ್ರಮ್ ಫೀವರ್, ಅವಳಿಗೆ ಜ್ವರ ಬಂದ್ಬಿಡ್ತು. ಅದರಿಂದ ದ ಡಾಕ್ಟರ್ ಚೆಕ್ಡ್ and her temperature and suggested her bed rest for a week. ಹಾಗಾಗಿ ಡಾಕ್ಟರ್ ಏನ್ ಮಾಡ್ತಾರೆ, ಅವಳ ಟೆಂಪರೇಚರ್ ಅನ್ನ ಚೆಕ್ ಮಾಡ್ತಾರೆ and suggested for a bed rest for a week. ಒಂದು ವಾರಗಳ ಕಾಲ ಅವಳಿಗೆ ಬೆಡ್ ರೆಸ್ಟ್ ಅನ್ನ ಹೇಳ್ತಾರೆ. Then what did the doctor recommend grandma? What was the reaction of the kids to this advice? ಡಾಕ್ಟರ್ ಏನ್ ಅಡ್ವೈಸ್ ಅನ್ನ ಕೊಡ್ತಾರೆ, ಅದಕ್ಕೆ ಅಲ್ಲಿರುವಂತ ಮಕ್ಕಳು ಏನನ್ನ ಹೇಳ್ತಾರೆ? Just a second. And doctor checked Granny's temperature and recommended her bed rest for a week. ಡಾಕ್ಟರ್ ಏನ್ ಮಾಡ್ತಾರೆ, ಬೆಡ್ ರೆಸ್ಟ್ ಅನ್ನ ಹೇಳ್ತಾರೆ. ಚೆಕ್ಡ್ ಅವ್ರನ್ನ ಚೆಕ್ ಮಾಡ್ತಾರೆ, ತಪಾಸಣೆಯನ್ನ ಮಾಡ್ತಾರೆ. ಅಂಡ್ ಸಜೆಸ್ಟೆಡ್ ಫಾರ್ ಅ ಬೆಡ್ ರೆಸ್ಟ್ ಫಾರ್ ಅ ವೀಕ್, ಒಂದು ವಾರಗಳ ಕಾಲ ಹಾಸಿಗೆಯಲ್ಲಿ ಇರಬೇಕು. The kids sighed with relief that she would not climb up trees and risk her life. ಮಕ್ಕಳಿಗೆ ತುಂಬಾ ಖುಷಿ ಆಯ್ತು. ಯಾಕೆ? Because the
Granny will not climb the tree and will not risk her life. ಗ್ರ್ಯಾಂಡ್ ಮಾ ಏನ್ ಮಾಡ್ತಾಳೆ, ಇನ್ಮೇಲಿಂದ ಮರವನ್ನ ಹತ್ತೋದಿಲ್ಲ, ಹಾಗೆ ಅವಳ ಜೀವಕ್ಕೆ ಅಪಾಯವನ್ನು ತಂದ್ಕೊಳ್ಳೋದಿಲ್ಲ ಅಂತ ತುಂಬಾ ಖುಷಿ ಆಗ್ತಾರೆ. My dad knew his duties. What did he think his duty was? ನನ್ನ ತಂದೆ ಅವನಿಗೆ ಅವನ ಕರ್ತವ್ಯ ಗೊತ್ತಿದೆ. ಏನ್ ಕರ್ತವ್ಯ ಅಂತ ಕೇಳ್ತಿದ್ರೆ, ಮೈ ಡ್ಯಾಡ್ ದ ಪೋಯಟ್ಸ್ ಫಾದರ್ ಗ್ರಾನೀಸ್ ಸನ್ ನ್ಯೂ ಹಿಸ್ ಡ್ಯೂಟಿ. ನೋಡಿ, ಅಜ್ಜಿಯ ಮಗ ಅಥವಾ ಪೋಯಟ್ಸ್ ಫಾದರ್, ಇಲ್ಲಿ ನಮ್ಮ ಪೋಯಟ್ ಇದಾರಲ್ವ, ಅದು ಸ್ಕಿನ್ ಬಾಂಡ್, ಅವರ ತಂದೆ ಅವರ ಕರ್ತವ್ಯಗಳನ್ನು ತಿಳ್ಕೊಂಡಿದ್ದಾರೆ. ಏನದು? ಹಿ ಥಾಟ್ಸ್ ಹಿಸ್ ಡ್ಯೂಟಿ ವಾಸ್ ಟು ಫುಲ್ಫಿಲ್ ಹಿಸ್ ಮದರ್ಸ್ ವಿಶ್. ಅವರ ತಾಯಿಯ ಆಲೋಚನೆ, ತಾಯಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ದಾರೆ. ಸೊ he built a house on the tree top for his mother with the help from the poet. ನೋಡಿ, ಇಲ್ಲಿ ಏನ್ ಮಾಡ್ತಾರೆ, ಅವಳ ತಂದೆ ತಾಯಿಯ ವಿಶ್ ಏನು? ಐ ವಾಂಟ್ ಅ ಹೌಸ್ ಅಟ್ ದ ಟಾಪ್ ಆಫ್ ದ ಟ್ರೀ. ನಮ್ಗೆ ಮರದ ಮೇಲೆ ಒಂದು ಮನೆ ಬೇಕು ಅಂತ ಹೇಳ್ತಾರೆ. ಸೊ ಬೈ ಟೇಕಿಂಗ್ ದ ಅಸಿಸ್ಟೆನ್ಸ್ ಆಫ್ ಎಕ್ಸ್ಪರ್ಟ್ಸ್, ಕೆಲವು ತಜ್ಞರ ಅಸಿಸ್ಟೆನ್ಸ್, ಅವರ ಅಭಿಪ್ರಾಯವನ್ನ ತಿಳ್ಕೊಂಡು ಅವರಿಂದ ಪ್ಲಾನ್ ಗಳನ್ನ ಪಡ್ಕೊಂಡು ಏನ್ ಮಾಡ್ತಾರೆ, ಮರವನ್ನ ಅಥವಾ ಮರದ ಮೇಲೆ ಒಂದು ಮನೆಯನ್ನ ಕಟ್ಟೇ ಬಿಡ್ತಾರೆ. ಸೊ ದೆನ್ ಜಸ್ಟ್ ಟೇಕ್ ಒನ್ ಟೈಮ್, both the poet and his father were considered towards grandma substantiate the statement. Just take one time. Both the poet and his father were considerate towards grandma substantiate the statement. ನೋಡಿ, ಇಲ್ಲಿ ಏನ್ ಹೇಳ್ತಾರೆ ಕೇಳುತ್ತೆ, poet and poet's son ಅಥವಾ poet's father. ಇಲ್ಲಿ poet ನಮ್ಮ ರಸ್ಕಿನ್ ಬಾಂಡ್ ಹಾಗೆ ಅವರ ತಂದೆ ಇಬ್ಬರೂ ಸಹಿತ ಗ್ರ್ಯಾಂಡ್ ಮದರ್ ಅನ್ನ ತುಂಬಾ ಇಷ್ಟಪಡ್ತಾರೆ. ಯಾಕೆ, ಹೇಗೆ ಹೇಳ್ತೀರಾ ಅಂತ ಕೇಳ್ತಾರೆ. ದ ಪೋಯಟ್ ಅಂಡ್ ಹಿಸ್ ಫಾದರ್ ವರ್ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ. ಏನನ್ನ ಅನ್ಕೊಂಡಿದ್ದಾರೆ? ದೇ ಬಿಲ್ಟ್ ಅ ಹೌಸ್ ಆನ್ ಅ ಟ್ರೀ ಟಾಪ್ ವಿತ್ ವಿಂಡೋಸ್ ಅಂಡ್ ಅ ಡೋರ್. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟಿ, ಹಿ ಸೆಡ್ ದಟ್ಸ್ ಆಲ್ ರೈಟ್. ಏನಂತ ತಿಳ್ಕೊಂಡಾರೆ, ನಾನು ನನ್ನ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ದೇ ನೀಡ್ ಟು, ಹಿ ವಾಂಟೆಡ್ ಟು ಫುಲ್ಫಿಲ್ ಹರ್ ವಿಶ್. ಅವರ ಆಸೆಯನ್ನ ಪೂರೈಸಲೇಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಮರದ ಮೇಲೊಂದು ಮನೆಯನ್ನ ಕಟ್ಕೊಡ್ತಾರೆ. ಹೌ ಡಿಡ್ ಗ್ರ್ಯಾಂಡ್ಮಾ ಫೀಲ್ ವೈಲ್ ಶಿ ಲೇಸ್ ಇನ್ ದ ಬೆಡ್? ಬೆಡ್ ಮೇಲೆ ಇರ್ಬೇಕಾದ್ರೆ ಗ್ರ್ಯಾಂಡ್ಮಾಗೆ ಏನ್ ಅನ್ಸಿತ್ತು? ಗ್ರ್ಯಾಂಡ್ಮಾ ಫೆಲ್ಟ್ ಮಿಸರೇಬಲ್. As she lay in the bed, she loved to look at the dancing leaves. For her, it was like a brief season in hell. ನೋಡಿ, ಹಾಗೆ ಯಾವ ರೀತಿ ಅನುಭವ ಆಯ್ತು ಗ್ರ್ಯಾಂಡ್ ಮದರ್ ಹೇಳಿದ್ರೆ, ಇಟ್ ಇಸ್ ಲುಕಿಂಗ್ ಲೈಕ್ ಅ ಹೆಲ್, ಒಂದು ನರಕದ ಅನುಭವ ಆಯ್ತು. ಮಿಸರೇಬಲ್, ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾಳೆ. ಶಿ ವಾಂಟೆಡ್ ಟು ಸಿ ದ ಡ್ಯಾನ್ಸಿಂಗ್ ಲೀವ್ಸ್. ಅವಳಿಗೆ ಅಲ್ಲಿ ಮರಗಳು ಅಲ್ಲಾಡ್ತಾ ಇರುವಂತದ್ದು ಅಥವಾ ಎಲೆಗಳು ಅಲ್ಲಾಡ್ತಿರುವಂತಹ ದೃಶ್ಯವನ್ನು ನೋಡ್ಬೇಕು ಅನ್ನುವಂತಹ ಆಸೆ ಅವಳಿಗೆ ಆಗಿತ್ತು. ಜಸ್ಟ್ ಗೋ ಫಾರ್ ಎಕ್ಸ್ಟ್ರಾಕ್ಟ್ಸ್. ಇಲ್ಲಿರುವಂತಹ ಎಕ್ಸ್ಟ್ರಾಕ್ಟ್ ಅನ್ನು ನೋಡ್ಕೊಳ್ಳಿ. ಎವರ್ ಸಿನ್ಸ್ ಚೈಲ್ಡ್ಹುಡ್ she would had this gift for being happier than in a lift. ಇದರ ಅರ್ಥ ಇಷ್ಟೇ, ಚಿಕ್ಕವಳಿದ್ದಾಗಲಿಂದ ಸಹಿತ ಅವಳಿಗೆ ಲಿಫ್ಟ್ ಅಂದ ಆಸೆ ಇಲ್ಲ, ಅದರ ಬದಲಾಗಿ ಮರದ ಮೇಲೆ ಇರೋದಂದ್ರೆ ತುಂಬಾ ಆಸೆ. ಇಟ್ ಇಸ್ ಎ ಗಿಫ್ಟ್ ಆಫ್ ದ ಗಾಡ್, ದೇವರ ವರ ಅಂತಾನೆ ಹೇಳ್ಬೋದು. ಹೂ ಡಸ್ ಶಿ ರಿಫರ್ ಟು? ಯಾರು ಇಲ್ಲಿ ಅವಳು ಅಂದ್ರೆ ಯಾರು? ದಟ್ಸ್ ಗ್ರ್ಯಾನಿ. ವಾಟ್ ವಾಸ್ ದ ಗಿಫ್ಟ್ ಶಿ ಹ್ಯಾಡ್? Climbing the tree was the gift she had. Where was she happier? She was happier in a tree than in a city life. ನಾನು ನಿಮ್ಗೆ ಆಗ್ಲೇ ಹೇಳಿದೆ ಅಲ್ವಾ, ಪ್ರಕೃತಿಯ ಮಧ್ಯೆ ಇರುವುದು ಅಂದ್ರೆ ಗ್ರ್ಯಾಂಡ್ ಮದರ್ಗೆ ತುಂಬಾ ಆಸೆ ಇತ್ತು. ಹಾಗಾಗಿ ಅವಳು ಮರದ ಮೇಲೆ ಇರುವಂತಹ ಆಸೆಯನ್ನ ವ್ಯಕ್ತಪಡಿಸ್ತಾಳೆ. She would laugh and say, well, I will grow disgracefully, I can do it better. And we had to agree. Who said this to whom? Granny said to her neighbors. What was disgraceful? Climbing tree at the age of 62 was disgraceful. ಯಾವುದು ತುಂಬಾ ಅವಮಾನಕರ? 62ನೇ ವಯಸ್ಸಿನಲ್ಲಿ ಸಹಿತ ಮರವನ್ನು ಹತ್ತೋದು ತುಂಬಾ ಅವಮಾನಕರ. Why did she say so? She had a passion of climbing tree and she would be happier on it. ಯಾಕೆ ಅದನ್ನ ಹೇಳ್ತಾಳೆ ಅಂದ್ರೆ,
ಶಿ ಹ್ಯಾಡ್ ಅ ಪ್ಯಾಷನ್. ಅವಳಿಗೆ ಮರ ಹತ್ತೋದು ಅಂದ್ರೆ ತುಂಬಾ ಇಷ್ಟವಾದಂತಹ ಒಂದು ವ್ಯವಸ್ಥೆ ಆಗಿತ್ತು. ಹಾಗಾಗಿ ಶಿ ಇಸ್ ಹ್ಯಾಪಿಯರ್. ಅವಳು ಅಲ್ಲಿ ಇದ್ರೆ ತುಂಬಾ ಸಂತೋಷವಾಗಿರ್ಬೋದು ಅನ್ನುವಂತಹ ವ್ಯವಸ್ಥೆ ಇದೆ. ಹಾಗಾಗಿ ಅವಳು ತುಂಬಾ ಆಸೆ ಇಟ್ಕೊಂಡಿರ್ತಾಳೆ. ದೆನ್ but it was feared by all that one day she would have terrible fall, that outcomes was different. ನೋಡಿ ಇದೊಂದು ಎಕ್ಸ್ಟ್ರಾಕ್ಟ್ ಆಗಿದೆ. Who does all refer here? The neighbors and the family members. Okay, but why do they fear of her fall? Because she is at the age of 62. ಅವಳಿಗೆ ಎಷ್ಟು ವರ್ಷ ಆಗಿದೆ? 62 ವರ್ಷ ಆಗಿದೆ ಅಲ್ವಾ? ಹಾಗಾಗಿ 62 ವರ್ಷದ ಮರ ಹತ್ತಿದ್ರೆ ಏನಾಗುತ್ತೆ? ಟೆರಿಬಲ್ ಫಾಲ್, ಬಿದ್ರೆ ಬೀಳ್ಬೋದಲ್ವಾ? ಸೊ they were afraid. So what is the different outcome? ಅದ್ರ ಬಿದ್ಲ, ಅದ್ರ ಹೊರತಾಗಿ ಏನು ಆಯ್ತು? She climbed the tree successfully but couldn't come down. ಅವಳು ಮರವನ್ನು ಹತ್ತಿದ್ಲು, ಆದ್ರೆ ಕೆಳಗಿಳಿಲಿಕ್ಕೆ ಸಾಧ್ಯವೇ ಆಗಿಲ್ಲ. The doctor took Granny's temperature and said, I strongly recommend a quiet week in a bed. Who had a fever? Granny. Why was she suggested to rest for a week? Because Granny had a high fever. What was the response for others? The kids felt a sigh of relief that she would not climb up trees. ಅಲ್ಲಿರುವಂತ ಮಕ್ಕಳಿಗೆ ತುಂಬಾ ಇಷ್ಟ ಆಯ್ತಿದೆ. ಯಾಕೆ? She will not climb the tree now onwards. ಮರವನ್ನ ಹತ್ತೋದನ್ನ ಬಿಡ್ತಾಳೆ. Just check one time. See. Now we'll go for next one. Poor Granny, for her it was like a brief season in hell. What was felt in hell? A week in a bed was felt like hell by Granny. Why did she feel like hell? Granny felt that bed rest was like a hell to her. Bed rest ಅನ್ನೋದು ಏನು ಅವಳಿಗೆ ಒಂದು ಹೆಲ್ ತರ ಆಗಿದೆ, ನರಕದ ತರ ಆಗ್ತಾ ಇದೆ. What was heaven to her? ಅವಳಿಗೆ ಯಾವುದು ಸ್ವರ್ಗ? Climbing of the tree and residing in a tree. ಮರದಲ್ಲಿ ಇರೋದು ಅಥವಾ ಮರವನ್ನು ಹತ್ತೋದು ಅಂದ್ರೆ ಅವಳಿಗೆ ತುಂಬಾ ಇಷ್ಟವಾದಂತಹ ಸಂಗತಿಯಾಗಿದೆ. My dad knew his duties. He said, that's all right. You will have what you want, dear. I will start work tonight. Who does my dad refer to? My dad refers to poet's father. ಇಲ್ಲಿ ಡ್ಯಾಡ್ ಅಂದ್ರೆ ಯಾರು? ನಾನು ನಿಮ್ಗೆ ಆವಾಗಲೇ ಹೇಳಿದಲ್ವಾ, ಡ್ಯಾಡ್ ಅಂದ್ರೆ poet's father, grandmother's son, ಅಜ್ಜಿಯ ಮಗ. Then what did he consider his duty? Fulfill the likes of Granny. He considered his duty was to build a tree house for his mother. ಅವನ ತಾಯಿಗೋಸ್ಕರ ಒಂದು ಮರವನ್ನ ಅಥವಾ ಮರದ ಮೇಲೆ ಮನೆಯನ್ನ ಮಾಡಿಕೊಡೋದು ಅವನ ಡ್ಯೂಟಿ ಆಗಿದೆ, ಕರ್ತವ್ಯ ಆಗಿದೆ. Whom does the word dear referred here? The poet's Granny. ಯಾರಿಗೆ ಡಿಯರ್ ಅಂತ ಸೂಚಿಸ್ತಾರೆ ಇಲ್ಲಿ? poet's Granny. ಅಂದ್ರೆ ಅಜ್ಜಿಗೆ ಡಿಯರ್ ಅಂತ ಹೇಳಿದ್ದಾರೆ, ಇಲ್ಲಿ ಹೇಳಿರ್ತಾರೆ, ಸಂಬೋಧನೆಯನ್ನ ಮಾಡಿರ್ತಾರೆ. She sits there in state and drinks sherry with me up, holding her right to reside in a tree. Who does she and me refer to here? She refers to Granny and me refers to the poet Ruskin Bond. What was her state? She was in a happy state. ಯಾವ ರೀತಿ ಇದ್ದಾಳೆ ಈಗ ಅವಳು? ತುಂಬಾ ಸಂತೋಷವಾಗಿದ್ದಾರೆ. What does it tell? It tells she enjoyed being on the tree house. ಅವಳಿಗೆ ಯಾವುದು ತುಂಬಾ ಇಷ್ಟ? ಮರದ ಮೇಲೆ ಇರೋದು ಅಂದ್ರೆ ತುಂಬಾ ಇಷ್ಟ. ನೋಡಿ, ನಾನು ನಿಮ್ಗೆ ಆವಾಗ್ಲೇ ಹೇಳಿದ್ದೀನಿ, ಇದೆಲ್ಲದರ ಹೊರತಾಗಿ ನೀವು ತುಂಬಾ ನೋಡ್ಕೊಳ್ಳೋದು ಯಾವ್ದು ತಿಳಿದ್ರೆ, ಯು ನೀಡ್ ಟು ಲರ್ನ್ ಸಮರಿ ಆಫ್ ದಿಸ್ ಪೋಯಮ್. ನೀವು ಈ ಪದ್ಯದ ಸಮರಿಯನ್ನ ಕಲಿಲೇಬೇಕು. ಬಿಕಾಸ್ ಯು ವಿಲ್ ಗೆಟ್ 3 marks or 4 marks question in annual examination. ಇದು 3 marks ಅಥವಾ 4 marks ನ ಕ್ವಶನ್ ಬಿದ್ದೇ ಬೀಳುತ್ತೆ. ಯಾವ್ದಕ್ಕೆ? ಆನ್ಯುವಲ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಹಾಗಾಗಿ ನೀವು ಇದನ್ನ ಕಲಿಲೇಬೇಕು. The poem Grandma Climbs a Tree is written by Ruskin Bond. ನೋಡಿ, ಇಂಟ್ರೊಡಕ್ಷನ್ ಅನ್ನು ಬರೆಯೋದೇ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಈ ಸಮರಿಯನ್ನ ಕರೆಕ್ಟ್ ಆಗಿ ಬರೆಯೋದಕ್ಕೆ she was a genius and different from others. ಇವಳು ತುಂಬಾ ಬುದ್ಧಿವಂತಳು, ಹಾಗೆ ಬೇರೆಯವರಿಗಿಂತ ಸ್ವಲ್ಪ ಭಿನ್ನವಾಗಿದ್ದಾಳೆ.
She could climb up trees very quickly even at the age of 62. ಅವಳು 62 ವರ್ಷ ವಯಸ್ಸಾಗಿದ್ರು ಸಹಿತ ಮರವನ್ನ ಆರಾಮಾಗಿ ಹತ್ತಾಳೆ. ಯಾವ ಭಯ ಇಲ್ಲದೆ, ಯಾವ ಸಮಸ್ಯೆ ಇಲ್ಲದೆ ಅವಳು ಮರವನ್ನ ಹತ್ತಾಳೆ. She had such an unusual gift since childhood. ಈ ವರವನ್ನ ಯಾವ ವ್ಯಕ್ತಿಯಿಂದ ಪಡ್ಕೊಂಡಿದೆ ಅವಳು? ಫ್ರಮ್ ಅ ಚೈಲ್ಡ್ಹುಡ್. ಅವಳು ಚಿಕ್ಕವಳಿದ್ದಾಗಲೂ ಸಹಿತ ಈ ವರ ಅವಳಿಗೆ ಇರುತ್ತೆ. ಶಿ ವಾಸ್ ವೆರಿ ಹ್ಯಾಪಿ ಇನ್ ಅ ಟ್ರೀ ದ್ಯಾನ್ ಲಿಫ್ಟ್ ಆಫ್ ಸಿಟೀಸ್. ಅವಳಿಗೆ ಈ ಸಿಟಿಯಲ್ಲಿ ಇರುವಂತಹ ಲಿಫ್ಟ್ ಗಿಂತ ಎಲ್ಲಿರೋದು ತುಂಬಾ ಇಷ್ಟ? ಮರದ ಮೇಲೆ ಇರೋದು ತುಂಬಾ ಇಷ್ಟ. ಶಿ ಡಿಸ್ಲೈಕ್ಸ್ ಮಟೀರಿಯಲಿಸ್ಟಿಕ್ ಲೈಫ್ ಬಟ್ ಶಿ ಲೈಕ್ ದ ಲೈಫ್ ಎಮಿಡೆಸ್ಟ್ ನೇಚರ್. ಅವಳಿಗೆ ಮಟೀರಿಯಲ್ ಕಂಫರ್ಟ್, ಮನೆಯ ಒಳಗೆ ಇರೋದು, ಕಾಂಕ್ರೀಟ್ ಕಾರ್ಡ್ನಲ್ಲಿ ಇರೋದು ಅಥವಾ ತುಂಬಿದ ಸಂತೆಯ ಒಳಗಡೆ ಇರೋದು ಅದು ಇಷ್ಟ ಇಲ್ಲ. ಶಿ ವುಡ್ ಲೈಕ್ ಟು ಲಿವ್ ಎಮಿಡೆಸ್ಟ್ ದ ನೇಚರ್. ಅವಳಿಗೆ ಪ್ರಕೃತಿಯ ಮಧ್ಯೆ ಇರೋದು ಅಂದ್ರೆ ತುಂಬಾ ಇಷ್ಟ. When her neighbors advised her to stop climbing tree in old age and she spent her life gracefully, she rejects that advice. ಅವಳ ನೇಬರ್ಸ್, ಅಕ್ಕಪಕ್ಕ ಮನೆಯವರು ಹಾಗೆ ಮನೆಯವರು ಎಲ್ಲರೂ ಹೇಳ್ತಾರೆ, ನೀನು ಸುಂದರವಾದಂತ ಬದುಕನ್ನ ಬದುಕಬೇಕು. ಯು ನೀಡ್ ಟು ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್. ಎಲ್ಲರೂ ಸಹಿತ ನಿನ್ನಿಂದ ಪ್ರಭಾವಿತರಾಗಬೇಕು. ಬಟ್ ವಾಟ್ ಹ್ಯಾಪನ್? ಶಿ ರಿಜೆಕ್ಟೆಡ್ their advice. ಅವರೆಲ್ಲರ ಅಡ್ವೈಸ್ ನ ಇವಳು ಏನ್ ಮಾಡ್ತಾಳೆ? ರಿಜೆಕ್ಟ್ ಮಾಡ್ತಾಳೆ. She learned climbing trees at 6 from her loving brother, but others felt she might have a terrible fall someday. ಇವಳು ತನ್ನ ಲವಿಂಗ್ ಬ್ರದರ್, ಪ್ರೀತಿಯ ಅಣ್ಣನಿಂದ 6ನೇ ವಯಸ್ಸಲ್ಲಿ ಕಲ್ತಿರ್ತಾರೆ ಏನನ್ನ? ಮರವನ್ನ ಹತ್ತೋದನ್ನ. ಬಟ್ ಎವ್ರಿಬಡಿ ಥಾಟ್ ದಟ್ ದೇರ್ ವಿಲ್ ಬಿ ಎ ಟೆರಿಬಲ್ ಫಾಲ್ ಒನ್ ಡೇ ಆರ್ ಅನದರ್ ಡೇ. ಯಾವತ್ತಾದ್ರೂ ಒಂದ್ ದಿವಸ ಅವಳು ಮರದಿಂದ ಕೆಳಗಡೆ ಬಿದ್ದೇ ಬೀಳ್ತಾಳೆ. One day she climbed up the tree but couldn't come down. She had fever in that fear. ಏನಾಗಿದೆ? ಒಂದ್ ದಿವಸ ಮರವನ್ನ ಹತ್ತಿದಾಳೆ, ಆದ್ರೆ ಕೆಳಗೆ ಇಳಿಲಿಕ್ಕೆ ಬಂದಿಲ್ಲ. ಇದರಿಂದಾಗಿ ಅವಳ ಟೆಂಪರೇಚರ್ ಜಾಸ್ತಿ ಆಗೋಯ್ತು, ಅವಳಿಗೆ ಜ್ವರ ಬಂದಿದೆ. ಹೆದರಿಕೆಯಿಂದ ಜ್ವರ ಬಂದಿದೆ. The doctor recommended her for a week bed rest, but she felt it like a hell. ಹಾಗಾಗಿ ಡಾಕ್ಟರ್ ಏನ್ ಮಾಡ್ತಾರೆ? ಅವಳಿಗೆ ಒಂದು ವಾರಗಳ ಕಾಲ ಬೆಡ್ ರೆಸ್ಟ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಬಟ್ ಇಟ್ ಇಸ್ ದ ಹೆಲ್. ಆದ್ರೆ ಅವಳಿಗೆ ಅದೇನು ಒಂದು ನರಕದ ದೃಶ್ಯವನ್ನ ತೋರಿಸಿದ ಹಾಗೆ ಆಗುತ್ತೆ. Then she recovered and asked for her on the tree top. Her son fulfilled her wish. ನೋಡಿ, ಇದಾದ ನಂತರ ಸ್ವಲ್ಪ ದಿನಗಳ ನಂತರ ಅವಳು ಬೆಡ್ ರೆಸ್ಟ್ ಅನ್ನ ಮಾಡ್ತಾರೆ, ಹಾಗೆ ಮನೆಯಲ್ಲೇ ಇರ್ತಾಳೆ. ಅದಾದ ನಂತರ ಅವಳು wanted to reside on the top of the tree. So she ordered her son a house at the tree top. ಹಾಗಾಗಿ ಅವಳು ಸ್ವಲ್ಪ ಬಲಶಾಲಿ ಆದ ನಂತರ ಅವಳು ಏನ್ ಮಾಡ್ತಾಳೆ? ಒಂದು ಮರದ ಮೇಲೆ ಮನೆಯನ್ನ ಮಾಡಿಕೊಡು ಅಂತ ತನ್ನ ತಂದೆಯಲ್ಲಿ ಕೇಳ್ಕೊಳ್ತಾಳೆ. Then the granny enjoyed. Her father fulfilled her son fulfilled, poet's father fulfilled her wish and built a tree house at the top of the tree. ಹಾಗಾಗಿ ಅಲ್ಲಿ ತಂದೆ ಏನ್ ಮಾಡ್ತಾರೆ? ಅವರ ಕರ್ತವ್ಯನ್ನ ನೋಡ್ಕೊಂಡಿದ್ದಾರೆ. ಹಾಗಾಗಿ ಮರದ ಮೇಲೆ ಒಂದು ಮನೆಯನ್ನ ಮಾಡ್ಕೊಳ್ತಾರೆ. The granny enjoyed her remaining part of life happily. Thus granny enjoyed her unusual gift of life in the nature. ಹಾಗಾಗಿ ಅಜ್ಜಿ ಏನ್ ಮಾಡ್ತಾಳೆ? ತನ್ನ ಉಳಿದ ಜೀವನವನ್ನ ಮರದ ಮೇಲೆ ಕಳಿತಾ ತುಂಬಾ ಸಂತೋಷವಾಗಿ ಇರ್ತಾಳೆ. ಇನ್ ದ ಮಿಡಲ್ ಆಫ್ ದ ನೇಚರ್. ಯಾವ್ದ್ರ ಮಧ್ಯೆ? ಅವಳು ಪ್ರಕೃತಿಯ ಮಧ್ಯೆ ತನ್ನ ಉಳಿದ ಜೀವನವನ್ನ ಕಳಿತಾಳೆ. ಸೊ ನೌ ಆನ್ವರ್ಡ್ಸ್ ಶಿ ಬಿಕೇಮ್ ಸೋ ಹ್ಯಾಪಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಪೋಮ್. ನಾನು ಅನ್ಕೊಂಡಿದ್ದೇನೆ ನಿಮ್ಗೆಲ್ಲರಿಗೂ ಈ ಪೋಯಮ್ ಅರ್ಥ ಆಗಿರುತ್ತೆ ಅಂತ. ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡ್, ಜಸ್ಟ್ ಇನ್ಫಾರ್ಮ್ ಮೀ, ಐ ವಿಲ್ ಟೀಚ್ ಒನ್ಸ್ ಅಗೇನ್. ನಿಮ್ಗೆ ಒಂದೊಮ್ಮೆ ಅರ್ಥ ಆಗಿಲ್ಲ ಅಂತ ಹೇಳಿ, ಅಥವಾ ಯಾವ್ದಾದ್ರು ಸ್ಟಾಂಜ ಅರ್ಥ ಆಗಿಲ್ಲ ಅಂತ ಆದ್ರೆ ನಾನು ಅದನ್ನ ಮತ್ತೊಮ್ಮೆ ಮಾಡ್ಕೊಡ್ತೀನಿ. ಅರ್ಥ ಆಗ್ತದೆ ಅಲ್ವಾ? ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಪೋಯಮ್ and just
read in home. Especially you have to by heart the summary of this poem. ನೋಡಿ ಈ poem ನ ಸಮ್ಮರಿಯನ್ನ ನೀವು ಕಲಿಲೇಬೇಕು, ಯಾಕಂದ್ರೆ it will come for 3 or 4 marks for examination. ನಿಮಗೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ನಿಮ್ಗೆ ಕೊನೆಯ ಪರೀಕ್ಷೆ ಇರುತ್ತಲ್ವಾ, 10ನೇ ತರಗತಿಯ ಕೊನೆಯ ಪರೀಕ್ಷೆ ಇರುತ್ತಲ್ವಾ, ಆ ಪರೀಕ್ಷೆಯಲ್ಲಿ ನಿಮ್ಗೆ ಗ್ಯಾರಂಟಿ ಈ ಸಮ್ಮರಿ ಬಂದೇ ಬರುತ್ತೆ. ಇದನ್ನ ನೀವು ಕಲಿಯಲೇಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬಿಡದೆ ಅದನ್ನ ನೀಟಾಗಿ ಕಲಿಬೇಕು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ the concept. Okay, thank you for all for listening of the poem, and thank you one and all, and good night.